ಶ್ರೀ ಗಣೇಶನಿಗೆ ವಂದಿಸುತ್ತಾ ಈ ದಿನದ ವಿಷಯವನ್ನು ಆರಂಭಿಸೋಣ. ಇವತ್ತಿನ ವಿಷಯ ಮಿಸ್ಟರ್ ಮಾರ್ಕೆಟ್. ಈ ಮಿಸ್ಟರ್ ಮಾರ್ಕೆಟ್ ಬಗ್ಗೆ ತಿಳಿಯಲು ನಾವು ಬೇಸಿಕ್ ಶೇರ್ ಮಾರ್ಕೆಟ್ ವಿಚಾರಗಳನ್ನು ತಿಳಿದುಕೊಳ್ಬೇಕು. ಬೇಸಿಕ್ ಶೇರ್ ಮಾರ್ಕೆಟ್ ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ಈ ಮಿಸ್ಟರ್ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಈ ಮಿಸ್ಟರ್ ಮಾರ್ಕೆಟ್ ಯಾರು ನೋಡ್ರಿ, ಇವನೇ ಮಿಸ್ಟರ್ ಮಾರ್ಕೆಟ್. ಇವನು ತುಂಬ ಖುಷಿಯಾಗಿದ್ದಾಗ ಶೇರ್ಗಳನ್ನು ಹೆಚ್ಚಿನ ಬೆಲೆಗೆ ಮಾರ್ತಾನೆ. ಹೆಚ್ಚಿನ ಬೆಲೆಗೆ ನಾವು ಅವಾಗೂ ತೆಗೆದುಕೊಳ್ತೇವೆ. ಅವನ ಮೂಡು ಚೆನ್ನಾಗಿದ್ದರೆ ಅವನು ಹೆಚ್ಚಿನ ಬೆಲೆಗೆ ಶೇರ್ಗಳನ್ನು ಮಾರ್ತಾ ಇರ್ತಾನೆ. ಅದೇ ಮಿಸ್ಟರ್ ಮಾರ್ಕೆಟ್ ಮೂಡ್ ಏನಾದರೂ ಸರಿ ಇಲ್ಲ ಅಂತಂದರೆ, ಅವನ ಮೂಡ್ ಅಪ್ಸೆಟ್ ಆಗಿತ್ತಂದರೆ ಕಡಿಮೆ ಬೆಲೆಗೆ ಶೇರ್ಗಳನ್ನು ಮಾರ್ತಾ ಇರ್ತಾನೆ. ಅವನ ಮೂಡ್ ಸರಿ ಇದ್ದಾಗ ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ದರೆ, ಅದೇ ಥರನಾಗಿ ಅವನ ಮೂಡ್ ಏನಾದರೂ ಸರಿ ಇಲ್ಲ ಅಂದರೆ ಕಡಿಮೆ ಬೆಲೆಗೆ ಶೇರ್ಗಳನ್ನು ಮಾರ್ತಾ ಇರ್ತಾನೆ. ನಾವು ಯಾವುದೇ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿ ತೆಗೆದುಕೊಂಡರೂ ಸಹ ಅವನ ಮಿಸ್ಟರ್ ಮಾರ್ಕೆಟ್ ಮೂಡ್ ಏನಾರ ಸರಿ ಇತ್ತು ಅಥವಾ ಸರಿ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋ ಚಾನ್ಸಸ್ ಇರ್ತದೆ. ನಾವು ಕೇವಲ ಬೈ ಆ್ಯಂಡ್ ಸೇಲ್ ಮಾಡ್ತಾ ಇರ್ತೀವಿ, ಪ್ರಾಫಿಟ್ ಮಾತ್ರ ಆಗ್ತಾಯಿರಲ್ಲ. ಯಾವಾಗಲೂ ಎಲ್ಲ ಕಡೆ ಜನ ಯಾವ ಥರ ಹೋಗ್ತಾ ಇರ್ತಾರೆ, ಯಾವ ಕಡೆ ಹೋಗ್ತಾರಲ್ಲ ಅದರ ಅಪೋಸಿಟ್ ಡೈರೆಕ್ಷನ್ನಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ.